ಸ್ವಾತಂತ್ರ್ಯ ಉದ್ಯಾನದಲ್ಲಿ ಬೂತ್ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ. ಏನು ಸರ್ ನಿಮ್ಮ ಬೇಡಿಕೆಗಳು, ನಿಮ್ಮ ಮನವಿಗಳು, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ಕಾರಕ್ಕೆ ಹೇಳಿ ಸರ್? ಸರ್, ಪೆರಿಫೆರಲ್ ರಿಂಗ್ ರೋಡ್ 2 ಅದನ್ನ ಬಂದ್ PR2 ಅನ್ನೋದು ಬಂದ್ ಮಾಡಬೇಕು, ಕ್ಯಾನ್ಸಲೇಷನ್ ಮಾಡಿ ಅಲ್ಲಿ ಇರತಕ್ಕಂತ ಎಲ್ಲಾ ವರ್ಗದವರು ಎಲ್ಲಾ ಜನಕ್ಕೂ ಅದನ್ನ ರೋಡ್ ಕ್ಯಾನ್ಸಲ್ ಮಾಡಿದ್ರು NOC ಕೊಡೋ ಗಂಟ ನಮ್ಮ ಹೋರಾಟ ನಿಲ್ಲಲ್ಲ. 2005ರಲ್ಲಿ ಅದು ನೋಟಿಫಿಕೇಶನ್ ಆಗಿದೆ ಅಂತ ಹೇಳ್ತಾ ಇದಾರೆ. ನಾವು 2000 ಸೈಟ್ ತಗೊಂಡಿದೀವಿ, ಬಟ್ ಆವಾಗ ಯಾವುದೇ ರೀತಿ ಇರ್ಲಿಲ್ಲ. 2005ರಲ್ಲಿ ಮಾಡಿದಾಗ ಈ 5 ವರ್ಷ 20 ವರ್ಷಗಳ ಕಾಲ ಸ್ಟಾಪ್ ಮಾಡಿಬಿಟ್ಟು ಇವತ್ತು ಬಂದ್ಬಿಟ್ಟು ನಾವು ರಿಂಗ್ ರೋಡ್ ಮಾಡ್ತೀವಿ ಅಂತ ಹೇಳಿ ಓನರ್ಸ್ ಗಳಿಗೆ ಮಾತ್ರ ಲೆಟರ್ ಇಶ್ಯೂ ಮಾಡಿದ್ದಾರೆ. ಬಟ್ ಯಾವುದೇ ರೀತಿಯಲ್ಲಿ ಮನೆ ಕಟ್ಟಿ ವಾಸವಾಗಿರೋರಿಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಏನು ಇಲ್ಲ. ಕೆಲವು ಕಡೆ ಹೊಡಿತಾ ಇದಾರೆ ಅಂತ ಜನ ಊಹಾಪೋಹ ಹೇಳ್ತಾ ಇದ್ದಾರೆ ಹೊರತು ಅದು ಕಾರ್ಯಗತ ಆಗಿದೆಯಾ ಇಲ್ವಾ, ಸೊ ನಮ್ಗಂತೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾವಂತೂ ನಮ್ಮ ಪ್ರಾಣ ಹೋದ್ರೂ ಅದನ್ನ ನಾವು ಪೆರಿಫೆರಲ್ ರಿಂಗ್ ರೋಡ್ ಮಾಡಕ್ಕೆ ಬಿಡಲ್ಲ. ಅದರಿಂದ ನಾವು ಎಷ್ಟೇ ಶ್ರಮ ಇರಲಿ, ಎಷ್ಟೇ ಪ್ರಾಣ ತ್ಯಾಗ ಮಾಡಕ್ಕೂ ನಾವು ರೆಡಿಯಾಗಿ ನಿಂತಿದೀವಿ. ಸೊ ಆದ್ರೆ ಈ ಒಂದು ರೋಡ್ ಅನ್ನು CM ಸಿದ್ದರಾಮಯ್ಯ ಆಗಲಿ, DK ಶಿವಕುಮಾರ್ ಆಗಲಿ ಪೆರಿಫೆರಲ್ ರಿಂಗ್ ರೋಡ್ ಸ್ಟಾಪ್ ಮಾಡಿದ್ವಿ ಅಂತ 7 ಗಂಟ ನಾವು ಈ ಹೋರಾಟವನ್ನು ನಿಲ್ಲಿಸಲ್ಲ ಅಂತ ಹೇಳ್ತೀವಿ. ಈ ಕೂಲಿ ಕಾರ್ಮಿಕರಾಗ್ಲಿ, ರೈತರಾಗ್ಲಿ, ಎಲ್ಲರೂ ವಿದ್ಯಾವಂತರಿದ್ದಾರೆ. ಅವಿದ್ಯಾವಂತರು ಇದ್ದಾರೆ, ಅವ್ರಿಗೆ ನೀವು ಮನಪಟ್ಟ ತರ ಒಂದು ಅವೇರ್ನೆಸ್ ತಗೊಂಡ್ಬಂದು ಅವ್ರಿಗೂ ನೀವು ಅವೇರ್ನೆಸ್ ಕೊಡ್ಬೇಕು. ನಾವೇನಾದ್ರು ಇಷ್ಟಪಡ್ತೀವಿ, ನೀವೇನಾದ್ರು ಹೇಳಿ ಸರ್. ನಾವು ವಿದ್ಯಾವಂತರು ಅಂತ ಒಪ್ಪಿಕೊಂಡಿಲ್ಲ ಅಂತ ಹೇಳ್ತಲ್ಲ, ಬಟ್ ಆಗ ನಾವು ಮನವಿ ಪತ್ರ ಕೊಡಕ್ ಟ್ರೈ ಮಾಡ್ತಾ ಇದೀವಿ. ಬಟ್ ಯಾವುದೇ ರೀತಿ ಹೋದ್ರು ಅವ್ರು ನಮಗೆ ಸ್ಪಂದಿಸಲ್ಲ ಅಂದ್ರೆ ನಾವೇನ್ ಮಾಡ್ಬೇಕಾಗಿದೆ? ಬಿಡಿ ಅಧಿಕಾರಿಗಳು ಹೋದ್ರೆ ಒಂದು ಬೇಜವಾಬ್ದಾರಿಯಿಂದ ಮಾತಾಡ್ತಾರೆ. ಅಲ್ಲಿ ಹೋದ್ರೆ ಒಂದು ಯಾವುದೇ ರೀತಿಯಲ್ಲಿ ನಿಮ್ಗೆ ಏನ್ ಸಮಸ್ಯೆ ಬಂದು ತಗೊಳ್ಳಿ ಮಾತಾಡಿ ಅನ್ನ ಕೇಳೋ ಜನ ಅಲ್ಲಿ ಯಾರು ಇಲ್ಲ. ಬಟ್ ಅಲ್ಲಿ ಹೋಗಿ ನಾವು ಕೇಳಿದ್ರೆ ಬೇಕಾಬಿಟ್ಟು ಆನ್ಸರ್ ಕೊಡ್ತಾರೆ. ನಾವು ಇರ್ಲೇ ಇಲ್ಲ, 2 ತಿಂಗಳಾಗಿದೆ ಬಂದು, ನಾವ್ ಇನ್ನು ಈಗ ಬಂದಿದೀವಿ, ಇದ್ರ ಬಗ್ಗೆ ಏನು ನಮಗೆ ಮಾಹಿತಿನೇ ಇಲ್ಲ. 2005ರಲ್ಲಿ ನಮಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಆ ನೋಟಿಸ್ ಅವ್ರ ಕೈಯಲ್ಲಿ ಕೊಟ್ರೆ ಈ ನೋಟಿಸ್ ಮುಂಚೆ ನಿಮ್ಗೆ ಇಶ್ಯೂ ಮಾಡಿದಾರ ಅಂತ ನಮ್ಮನ್ನೇ ರಿಪೀಟ್ ಕ್ವಶನ್ ಕೇಳ್ತಾ ಇದಾರೆ. ಅವಾಗ ನಮ್ಗೆ ಏನ್ ಗೊತ್ತಿದೆ, ರೆವಿನ್ಯೂ ಸೈಟ್ ಅಲ್ಲಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ. ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ 1 ಲಕ್ಷ ರೂಪಾಯಿ ನಮ್ಮ DD ಅಮೌಂಟ್ ತಗೊಂಡಿದ್ದಾರೆ. ಮನೆ ಕಟ್ಟೋದಕ್ಕೆ KB ಕರೆಂಟ್ ಕೊಟ್ಟಿದ್ದಾರೆ, ನೀರ್ ಕೊಟ್ಟಿದ್ದಾರೆ, ರೋಡ್ ಕೊಟ್ಟಿದ್ದಾರೆ, ಪ್ರತಿಯೊಂದು ಕೊಟ್ಬಿಟ್ಟು ಈ ಮಧ್ಯಾಹ್ನದಲ್ಲಿ ಜನಕ್ಕೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಹೇಳ್ತೀನಿ, ಯಾವುದೇ ರೀತಿ ರೋಡ್ ಮಾಡಕ್ಕೆ ಬಿಡಲ್ಲ ಅಂತ ಹೇಳ್ತಾ ಇದೀವಿ. ಬಿಡಕ್ಕೆ ಸಹಕಾರ ಮಾಡ್ತೀವಿ, ನಾವು ಬಿಡಲ್ಲ ಅಂತ ಖಂಡಿತವಾಗಿ ಹೇಳ್ತಾ ಇದೀವಿ ಸರ್. ಶಂಕರ್ ಅಂತ ಸರ್.